ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗ್ತಾ ಇದೆ. ಇದು ಇಡಿ ನೋಟಿಸ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಸಲ್ಲಿಸಿದ್ದಂಥ ಅರ್ಜಿ. ಸಿಎಂ ಪತ್ನಿ ಹಾಗೆ ಸಚಿವ ಬೈರತಿ ಸುರೇಶ್ ಅರ್ಜಿಯನ್ನ ಸಲ್ಲಿಸಿದ್ರು. ಇಡಿ ನೋಟಿಸ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ಸಚಿವ ಬೈರತಿ ಸುರೇಶ್ ಪರವಾಗಿ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ಸೈಟ್ ಕೊಟ್ಟವರು ಯಾರೋ ತಗೊಂಡವರು ಯಾರೋ, ಇದರಲ್ಲಿ ನನ್ನ ಕಕ್ಷಿದಾರರಾಗಿರುವಂತಹ ಬೈರತಿ ಸುರೇಶ್ ಅವರ ಪಾತ್ರ ಏನಿದೆ, ಅವರಿಗೆ ಯಾಕೆ ನೋಟಿಸ್ನ ನೀಡಲಾಗಿದೆ ಅಂತ ಹೇಳಿ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿವಿ ನಾಗೇಶ್. ಈ ಪ್ರಕರಣದಲ್ಲಿ ಆರೋಪಿಯೇ ಅಲ್ಲ ಬೈರತಿ ಸುರೇಶ್ ಅವರು. ಬೈರತಿ ಸುರೇಶ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಯಾವಾಗಲೂ ನಡೆದಿದೆ ಎನ್ನಲಾದಂತಹ ಪ್ರಕರಣ ಇದು. ಇದರಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಪಾತ್ರ ಏನೂ ಇಲ್ಲ. ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ವ್ಯವಹಾರ ಎಲ್ಲ ಆಗಿದೆ. ಜಾರಿ ನಿರ್ದೇಶನಾಲಯ ಎಂಟರಾಗಿರೋದ್ರಿಂದ ಮನಿ ಲಾಂಡ್ರಿಂಗ್ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್, ಹವಾಲಾ ದಂಧೆ ಎಲ್ಲ ಆಗಿದೆ. ಮನಿ ಲಾಂಡ್ರಿಂಗ್ ಪ್ರಶ್ನೆಯೇ ಈ ಪ್ರಕರಣದಲ್ಲಿ ಬರೋದಿಲ್ಲ. ಹೀಗಿದ್ರೂ ಇಡಿ ಈ ಪ್ರಕರಣದಲ್ಲಿ ನೋಟಿಸ್ ನೀಡೋಕೆ ಹೇಗೆ ಬರುತ್ತೆ? ನನ್ನ ಕಕ್ಷಿದಾರರಾಗಿರುವಂತಹ ಬೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಹೇಗೆ ನೋಟಿಸ್ ಅನ್ನ ಕೊಡ್ತು? ಬೈರತಿ ಸುರೇಶ್ ಅವರ ವಿರುದ್ಧ ಆರೋಪವೇ ಇಲ್ಲದೇ ಇದ್ರೂ ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ನೀಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ, ಕಳೆದ ವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಬಿಐ ತನಿಖೆಯಿಂದ ರಿಲೀಫ್ ಸಿಕ್ಕಿತ್ತು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಜಾರಿ ನಿರ್ದೇಶನಾಲಯ ಏನು ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ, ಅವರು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಿದ್ದಾರೆ. ವಿಚಾರಣೆಗಾಗಿ ನೋಟಿಸ್ನ ನೀಡಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೆ. ಅವರಿಬ್ಬರೂ ಕೂಡ ಜಾರಿ ನಿರ್ದೇಶನಾಲಯದ ನೋಟಿಸ್ನ ವಿರುದ್ಧ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಹೈಕೋರ್ಟ್ನಲ್ಲಿ ಜಾರಿ ನಿರ್ದೇಶನಾಲಯದ ನೋಟಿಸ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಬೈರತಿ ಸುರೇಶ್ ಹಾಗೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಮಾಡಿದ್ರು. ಕೋರ್ಟ್ ಈಗಾಗಲೇ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿತ್ತು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಯ ಸಂದರ್ಭದಲ್ಲಿ ಬೈರತಿ ಸುರೇಶ್ ಅವರ ಪರವಾಗಿ ಸಿವಿ ನಾಗೇಶ್ ವಾದವನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಸೈಟ್ ಕೊಟ್ಟೋರು ಯಾರೋ ತಗೊಂಡೋರು ಯಾರೋ ಅದಕ್ಕೂ ಬೈರತಿ ಸುರೇಶ್ ಅವ್ರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇಲ್ಲಿ ಬೈರತಿ ಸುರೇಶ್ ಅವರ ಪಾತ್ರ ಏನಿದೆ, ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ? ಈ ಕೇಸ್ನಲ್ಲಿ ಬೈರತಿ ಸುರೇಶ್ ಆರೋಪಿಯೇ ಅಲ್ಲ, ಅವರು ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಯಾವಾಗಲೂ ನಡೆದಿದೆ ಅನ್ನಲಾದಂತಹ ಈ ಪ್ರಕರಣ ಏನಿದೆ, 2004ರಿಂದ 14 ಆ ನಂತರ ಸೈಟ್ ಹಂಚಿಕೆ ಎಲ್ಲ ಆರೋಪಗಳು ಏನಿದೆ, ಅದರಲ್ಲಿ ಬೈರತಿ ಸುರೇಶ್ ಅವರ ಪಾತ್ರ ಏನು? ಇನ್ನು ಮನಿ ಲಾಂಡ್ರಿಂಗ್ ಆಗಿದೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ? ಈ ಕೇಸ್ನಲ್ಲಿ ಎಲ್ಲೂ ಕೂಡ ಮನಿ ಲಾಂಡರಿಂಗ್ ನ ಪ್ರಶ್ನೆಯೇ ಬರೋದಿಲ್ಲ. ಹವಾಲಾ ದಂಧೆ ಆಗಿಲ್ಲ, ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ. ಹೀಗಿರುವಾಗ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಆಯಿತು? ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸಿವಿ ನಾಗೇಶ್. ಜಾರಿ ನಿರ್ದೇಶನಾಲಯ ಈ ಕೇಸ್ನಲ್ಲಿ ತನಿಖೆ ಮಾಡುವಂತಹ ಅಗತ್ಯವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೋಟಿಸ್ ಅನ್ನ ಯಾಕೆ ಕೊಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಜಾರಿ ನಿರ್ದೇಶನಾಲಯಕ್ಕೆ ಯಾಕೆ ಮಾಹಿತಿಯನ್ನ ನೀಡಬೇಕು, ನಿಮ್ಮ ಆಕ್ಷೇಪಣೆ ಏನಾದ್ರೂ ಇದೆಯಾ ಅಂತ ಹೇಳಿ ಇಡಿ ಪರ ವಕೀಲರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ನ್ಯಾಯಮೂರ್ತಿಗಳು. ಇಡಿ ಪರ ವಕೀಲರಿಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ. ಆಗ ಅರವಿಂದ ಕಾಮತ್ ಅವರು ನಾಳೆ ಅಥವಾ ನಾಡಿದ್ದು ನಾವು ಆಕ್ಷೇಪಣೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇಡಿ ಪರ ವಕೀಲರಾಗಿರುವಂತಹ ಅರವಿಂದ್ ಕಾಮತ್ ಅವರು ನಾಳೆ ಅಥವಾ ನಾಡಿದ್ದು ನಾವು ಆಕ್ಷೇಪಣೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸಿವಿ ನಾಗೇಶ್ ಅವರ ವಾದ ಏನು? ಇಡಿ ನೋಟಿಸ್ ನೀಡೋ ಮೂಲಕ ನನ್ನ ಕಕ್ಷಿದಾರನ ಖಾಸಗಿತನಕ್ಕೆ ಧಕ್ಕೆಯಾಗಿದೆ. ಸಚಿವ ಬೈರತಿ ಸುರೇಶ್ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಧಕ್ಕೆಯಾಗಿದೆ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ನೀಡಿರುವಂತಹ ನೋಟಿಸ್. ಇಡಿ ಕೇಳ್ತಿರೋದೆಲ್ಲ ವೈಯಕ್ತಿಕ ವಿಚಾರಗಳು.
ಆ ವೈಯಕ್ತಿಕ ವಿಚಾರಗಳನ್ನ ನಾವು ಯಾಕೆ ಇಡಿಗೆ ನೀಡಬೇಕು? ಡಿಬಿ ನಟೇಶ್ ವಿರುದ್ಧ ಇಡಿ ನೋಟಿಸ್ನ ಹೈಕೋರ್ಟ್ ಈಗಾಗಲೇ ರದ್ದು ಮಾಡಿದೆ. ಆದೇಶದಲ್ಲಿ ನಟೇಶ್ ಪಾತ್ರವೇ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಈ ಪ್ರಕರಣದಲ್ಲಿ ಬೈರತಿ ಸುರೇಶ್ ಅವರ ಪಾತ್ರ ಏನು ಅಂತ ಕೇಳಿದ್ರೆ ಉತ್ತರಿಸ್ತೇವೆ. ಸಮನ್ಸ್ನಲ್ಲಿ ಒಂದು ಫಾರ್ಮ್ಯಾಟ್ನ ಕೊಟ್ಟಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದವನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅವರು ತಮ್ಮ ಕಕ್ಷಿದಾರರಾಗಿರುವಂತಹ ಬೈರತಿ ಸುರೇಶ್ ಅವರ ಪರವಾಗಿ ವಾದವನ್ನ ಮಂಡಿಸುತ್ತಿದ್ದಾರೆ ಅನ್ನುವುದನ್ನ ನೋಡ್ತಾ ಇದ್ದೀರಿ. ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿ ಆನಂತರ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. 4-5 ದಿನದಲ್ಲಿ ಇಡಿ ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ಆರಂಭ ಮಾಡುತ್ತೆ. ಇದೇ ಪ್ರಕರಣದಲ್ಲಿ ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದ್ ಕಡೆ ಇಡಿ ತನಿಖೆ. ಇಡಿ ತನಿಖೆ ಯಾಕೆ ಬೇಕಿತ್ತು ಈ ಕೇಸ್ನಲ್ಲಿ? ಇವರು ಯಾರು? ಇಡಿಯವರು ಜಾರಿ ನಿರ್ದೇಶನಾಲಯದವರು. ಈ ಕೇಸ್ನಲ್ಲಿ ಯಾವ ಮಾನದಂಡದ ಮೇಲೆ ಅವರು ತನಿಖೆಯನ್ನ ಮಾಡೋಕ್ ಶುರು ಮಾಡಿದ್ರು? ಇದು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ. ಈಗ ಅಕ್ರಮ ಹಣ ವರ್ಗಾವಣೆಯಾಗಿದೆ ಈ ಕೇಸ್ನಲ್ಲಿ ಅಂತನ್ನುವಂತಹ ಪಕ್ಷದಲ್ಲಿ ಜಾರಿ ನಿರ್ದೇಶನಾಲಯ ಈ ಕೇಸ್ನಲ್ಲಿ ಎಂಟರ್ ಆಗಿದೆ ಅಂದಿದ್ರೆ ಓಕೆ. ಅದ್ಯಾವುದೂ ಕೂಡ ಇಲ್ಲಿ ಆಗೇ ಇಲ್ವಲ್ಲ. ಹಾಗಿದ್ದ ಮೇಲೆ ಯಾವ ಮಾನದಂಡದಲ್ಲಿ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ತನಿಖೆ ಮಾಡಿತು? ಎಫ್ಐಆರ್ ಆದಂತಹ ಕೆಲವೇ ದಿನಗಳಲ್ಲಿ ಇವರು ಕೂಡ ವಿಚಾರಣೆಯನ್ನ ಆರಂಭ ಮಾಡಿದ್ರು. ಯಾವ ಕಾರಣಕ್ಕಾಗಿ? ಇದು ನಡೀತಾ ಇರೋದು 2ನೇ ವಿಚಾರಣೆ. ಇನ್ನು ನಟೇಶ್ 14 ಸೈಟ್ ನೀಡಿದ್ದಾರೆ ಎನ್ನಲಾಗಿದೆ. ಅವರ ವಿರುದ್ಧದ ಪ್ರಕರಣ ರದ್ದಾಗಿವೆ. ಇಡಿ ವಿಚಾರಣೆಯ ಪಾತ್ರ ಇದರಲ್ಲಿ ಬರೋದೇ ಇಲ್ಲ. ಈ ಕೇಸ್ನಲ್ಲಿ ಇಡಿ ವಿಚಾರಣೆಯ ಪಾತ್ರ ಬರೋದೇ ಇಲ್ಲ. ಹಾಗಿದ್ದ ಮೇಲೂ ಇಡಿ ಯಾವ ಕಾರಣಕ್ಕಾಗಿ ನೋಟಿಸ್ನ ಕೊಟ್ಟಿದೆ ನನ್ನ ಕಕ್ಷಿದಾರರಿಗೆ ಅಂತ ಹೇಳಿ ಸಿ.ವಿ. ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಏನ್ ಸಮನ್ಸ್ನ ಕೊಟ್ಟಿದ್ದಾರೋ, ನೋಟಿಸ್ನ ಜಾರಿ ಮಾಡಿದ್ದಾರೋ, ಒಂದು ಸಮನ್ಸ್ ಫಾರ್ಮ್ಯಾಟ್ನ ಕೊಟ್ಟಿದ್ದಾರೆ. ಆ ಸಮನ್ಸ್ ಫಾರ್ಮ್ಯಾಟ್ನಲ್ಲಿ ಮಕ್ಕಳು, ಮಾವ, ಸಹೋದರಿ, ಸಹೋದರ ಮತ್ತು ಉಳಿದವರ ವಿವರಗಳನ್ನ ಕೂಡ ಕೇಳಿದ್ದಾರೆ. ಮೊಮ್ಮಕ್ಕಳ ಹೆಸರನ್ನ ಸೇರಿಸಿಲ್ಲ. ಈಗ ನನ್ನ ಕಕ್ಷಿದಾರರ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಲಾಕರ್ ಎಷ್ಟು, ಕಾರ್ ಯಾವುದು, ಹೀಗೆಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೆಲ್ಲ ಕೇಳೋಕೆ ಜಾರಿ ನಿರ್ದೇಶನಾಲಯದವರು ಯಾರು, ಯಾವ ಭಾಷೆ ಬರುತ್ತೆ ಅಂತ ಕೂಡ ಆ ಸಮನ್ಸ್ನಲ್ಲಿ ಕೇಳಲಾಗಿದೆ. ಇದನ್ನೆಲ್ಲ ನಾವು ಜಾರಿ ನಿರ್ದೇಶನಾಲಯಕ್ಕೆ ಯಾಕೆ ನೀಡಬೇಕು ಅಂತ ಹೇಳಿ ಸಿ.ವಿ. ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿಮ್ಮ ಆಕ್ಷೇಪಣೆ ಏನಾದ್ರೂ ಇದೆಯಾ ಅಂತ ಹೇಳಿ ಇಡಿ ಪರ ವಕೀಲರಾಗಿರುವಂತಹ ಕಾಮತ್ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ, ಅರವಿಂದ್ ಕಾಮತ್ ಅವರಿಗೆ. ಆ ಸಂದರ್ಭದಲ್ಲಿ ಅರವಿಂದ್ ಕಾಮತ್ ಅವರು ಇದಕ್ಕೆ ನಾಳೆ ಅಥವಾ ನಾಡಿದ್ದು ನಾವು ಆಕ್ಷೇಪಣೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ನ್ಯಾಯಮೂರ್ತಿಗಳಿಗೆ. ಇನ್ನು ಮುಂದುವರೆದು ಸಿ.ವಿ. ನಾಗೇಶ್ ಅವರು ಯಾವುದೇ ಮಾನದಂಡವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಎಂಟ್ರಿಗೆ ಇವರು ಯಾವ ರೀತಿಯಲ್ಲಿ ಇವರು ಕೇಸ್ನಲ್ಲಿ ಎಂಟರ್ ಆದ್ರು? ಇನ್ನು ಸುಪ್ರೀಂ ಕೋರ್ಟ್ನ 3 ಪ್ರಕರಣಗಳನ್ನ ಪ್ರಸ್ತಾಪಿಸಿದ್ದಾರೆ ಚೌಟ. ಇಡಿಗೆ ಯಾವಾಗ ಇಸಿಆರ್ ದಾಖಲಿಸೋಕೆ ಸಾಧ್ಯ? ಸಿಎಂ ಪತ್ನಿ ಪರ ಸಂದೇಶ್ ಚೌಟ ಅವರು ವಾದವನ್ನ ಮಾಡ್ತಾ ಇರೋದು. ಆಗ್ಲೇ ನೀವು ಗಮನಿಸಿದ್ದು ಬೈರತಿ ಸುರೇಶ್ ಅವರ ಪರವಾಗಿ ವಾದವನ್ನ ಮಾಡಿದ್ದು ಸಿ.ವಿ. ನಾಗೇಶ್ ಅವರು. ಈಗ ಸಿಎಂ ಪತ್ನಿ ಪಾರ್ವತಿಯವರ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡ್ತಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ಆರಂಭಿಸುತ್ತೆ ಜಾರಿ ನಿರ್ದೇಶನಾಲಯ. ಇದರಲ್ಲಿ ಜಾರಿ ನಿರ್ದೇಶನಾಲಯದ ವಿಚಾರಣೆ ಯಾವ ಕಾರಣಕ್ಕಾಗಿ, ಇವರಿಗೆ ಯಾರು ಯಾವ ಮಾನದಂಡದಲ್ಲಿ ವಿಚಾರಣೆಯನ್ನ ಆರಂಭ ಮಾಡಿದ್ರು, ಜಾರಿ ನಿರ್ದೇಶನಾಲಯದವರು ಹೇಗೆ ಎಂಟರ್ ಆದ್ರು ಜಾರಿ ನಿರ್ದೇಶನಾಲಯದವರು? ಇನ್ನು ನಟೇಶ್ 14 ಸೈಟ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟೇಶ್ ಅಂದ್ರೆ ಮಾಜಿ ಆಯುಕ್ತರು. ಅವರ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಲಾಗಿದೆ. ಇದು ಸಂದೇಶ್ ಚೌಟ ಅವರ ವಾದ. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಪರವಾಗಿ ಅವರು ವಾದವನ್ನ ಮಂಡಿಸುತ್ತಿದ್ದಾರೆ. ನಾವು ಸಮನ್ಸ್ ರದ್ದು ಮಾತ್ರ ಕೇಳ್ತಾ ಇಲ್ಲ, ಜಾರಿ ನಿರ್ದೇಶನಾಲಯ ಏನ್ ಇಸಿಆರ್ನ ದಾಖಲು ಮಾಡಿಕೊಂಡಿದೆ, ಆ ಇಸಿಆರ್ನ ಕೂಡ ರದ್ದುಪಡಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇಸಿಐಆರ್ನ ರಿಜಿಸ್ಟರ್ ಮಾಡಿದಾಗ ಯಾವುದೇ ಅಪರಾಧ ನಡೆದಿಲ್ಲ. ಈಗಾಗಲೇ ತನಿಖೆ ನಡೀತಾ ಇರುವಾಗ ಪಿಎಂಎಲ್ಎ ಕಾಯ್ದೆಯಡಿ ತನಿಖೆ ನಡೆಸುವುದಕ್ಕೆ ಅವಕಾಶ ನೀಡಲಾಗುತ್ತಾ? ಲೋಕಾಯುಕ್ತ ಎಫ್ಐಆರ್ ಆದ 4 ದಿನದಲ್ಲಿ ಜಾರಿ ನಿರ್ದೇಶನಾಲಯ ಇಸಿಐಆರ್ನ ದಾಖಲು ಮಾಡಿಕೊಂಡಿದೆ. ನಮಗೆ ಸೈಟ್ ಹಂಚಿಕೆ ಮಾಡಿದಂತಹ ಮುಡಾ ಆಯುಕ್ತರ ವಿರುದ್ಧದ ಕೇಸ್ ರದ್ದಾಗಿರೋದ್ರ ಪರಿಣಾಮ ಏನು ಹಾಗಾದ್ರೆ? ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ವರ್ಸಸ್ ಇಡಿ ನಿರ್ದೇಶಕರ
ಕೇಸ್ ಆದೇಶವನ್ನ ಉಲ್ಲೇಖಿಸ್ತಾ ಇದ್ದಾರೆ ಸಂದೇಶ್ ಚೌಟಾ ಅವರು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ. ಇನ್ನು ಫೋನ್ ಸಹ ತೆಗೆದುಕೊಳ್ಳಲಾಗಿದೆ. ಆ ಸಂದರ್ಭದಲ್ಲಿ ಎವಿಡೆನ್ಸ್ ಆಗಿ ಫೋನ್ ತೆಗೆದುಕೊಂಡಿದ್ದಾರಾ ಅಂತ ಹೇಳಿ ಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಆಗ ಸಂದೇಶ್ ಚೌಟಾ ಅವರು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಪರ ವಾದವನ್ನ ಮಂಡಿಸ್ತಾ ಇರುವಂತಹ ಹಿರಿಯ ವಕೀಲರು ಹೌದು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನೇ ನಾವು ವಿಚಾರಣೆಗೆ ಅವರ ಫೋನ್ ಅನ್ನ ವಿಚಾರಣೆಗೆ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಇಡಿ ಅಧಿಕಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಹಾಗೆ ಸಚಿವ ಬೈರತಿ ಸುರೇಶ್ ಅವರು ಸಲ್ಲಿಕೆ ಮಾಡಿದ್ದಂತಹ ಅರ್ಜಿ ತಮಗೆ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹಾಜರಾಗೋಕೆ ಕೊಟ್ಟಂತಹ ನೋಟಿಸ್ನ ಪ್ರಶ್ನಿಸಿ ಜೊತೆಗೆ ತಮ್ಮ ವಿರುದ್ಧ ಜಾರಿ ನಿರ್ದೇಶನಾಲಯದಲ್ಲಿ ದಾಖಲಾಗಿರುವಂತಹ ECIR ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿ, ಆ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನ್ಯಾಯಮೂರ್ತಿಗಳಾಗಿರುವಂತಹ ಎಂ ನಾಗಪ್ರಸನ್ನ ಅವರ ಪೀಠದ ಮುಂದೆ ವಿಚಾರಣೆ ನಡೀತಾ ಇರೋದು. ಆಗ್ಲೇ ಬೈರತಿ ಸುರೇಶ್ ಅವರ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ರು. ಜಾರಿ ನಿರ್ದೇಶನಾಲಯ ಈ ಕೇಸ್ನಲ್ಲಿ ಯಾಕೆ ಎಂಟ್ರಿ ಆಯಿತು ಅನ್ನೋದೇ ಮೂಲಭೂತವಾಗಿ ಅವರು ಮಾಡಿದಂತಹ ಪ್ರಶ್ನೆ. ಯಾವ ಮಾನದಂಡದ ಮೇಲೆ ಎಂಟ್ರಿ ಆದ್ರು? ಅಕ್ರಮ ಹಣ ವರ್ಗಾವಣೆ ಈ ಕೇಸ್ನಲ್ಲಿ ಎಲ್ಲಾಗಿದೆ. ಇನ್ನು ಬೈರತಿ ಸುರೇಶ್ ಈ ಕೇಸ್ನಲ್ಲಿ ಆರೋಪಿನೇ ಅಲ್ಲ. ಹಾಗಿದ್ದ ಮೇಲೆ ಅವರಿಗೆ ಯಾವ ಕಾರಣಕ್ಕಾಗಿ ನೋಟಿಸ್ ಕೊಟ್ಟರು? ಅದ್ಯಾವುದೋ ಸಮನ್ಸ್ ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇಡೀ ಕುಟುಂಬದ ಮಾಹಿತಿಯನ್ನ ಕೇಳಿದ್ದಾರೆ. ಯಾವ ಭಾಷೆ ಬರುತ್ತೆ ಅಂತ ಕೇಳಿದ್ದಾರೆ. ಏನು ಆಸ್ತಿ ಇದೆ ಅಂತ ಕೇಳಿದ್ದಾರೆ. ಈ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಕೇಳೋಕೆ ಇವರು ಯಾರು? ಯಾವ ಮಾನದಂಡದ ಮೇಲೆ ಜಾರಿ ನಿರ್ದೇಶನಾಲಯ ಈ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿ CV ನಾಗೇಶ್ ಅವರು ಪ್ರಶ್ನೆ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಂದೇಶ್ ಚೌಟಾ ಅವರು ವಾದವನ್ನ ಮುಂದುವರೆಸಿದ್ದಾರೆ. PMLA ಪ್ರಕರಣ ಹಾಕಲಾಗಿದೆ ಈ ಕೇಸ್ನಲ್ಲಿ. ಆದ್ರೆ ಇಲ್ಲಿ ಮನಿ ಲಾಂಡ್ರಿಂಗ್ ಹೇಗಾಗಿದೆ, ಎಲ್ಲಾಗಿದೆ? ಇಲ್ಲಿ ತನಕನೂ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರಗಳು ಬಹಿರಂಗ ಆಗಿಲ್ಲ. ಎಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆಯ ಪ್ರಸ್ತಾಪ ಆಗಿಲ್ಲ. ಹಾಗಿದ್ದ ಮೇಲೆ PMLA ಕೇಸ್ನ ಹೇಗೆ ಹಾಕಿದ್ರು? ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಈ ಕೇಸ್ನಲ್ಲಿ ಮನಿ ಲಾಂಡ್ರಿಂಗ್ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿ ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ಇಡೀ ಕಾನೂನನ್ನ ಈ ಕೇಸ್ನಲ್ಲಿ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ಇನ್ನು ಇಡೀ ಕಾನೂನನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಹೈಕೋರ್ಟ್ ಆದೇಶ ನೀಡಿದೆ ಅಂತ ಹೇಳಿ ಸಂದೇಶ್ ಚೌಟಾ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇರೋದು. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಘನ ನ್ಯಾಯಾಲಯಕ್ಕೆ ನಾವು ಸಮನ್ಸ್ ರದ್ದು ಮಾತ್ರ ಕೇಳ್ತಾ ಇಲ್ಲ. ಏನ್ ಸಮನ್ಸ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ BM ಪಾರ್ವತಿಯವರಿಗೆ ನಾವು ಜಾರಿ ನಿರ್ದೇಶನಾಲಯದ ಆ ಸಮನ್ಸ್ನ ರದ್ದು ಮಾಡಿ ಅಂತ ಮಾತ್ರ ಕೇಳ್ತಾ ಇಲ್ಲ. ಅವರ ವಿರುದ್ಧ EDL ದಾಖಲಾಗಿರುವಂತಹ ECIR ಏನಿದೆ, ಆ ECIR ಅಂದ್ರೆ ಪ್ರಕರಣವನ್ನ ರಿಜಿಸ್ಟ್ರೇಷನ್ ಅವರೇನ್ ಮಾಡ್ಕೊಂಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೇಗೆ FIR ಆಗುತ್ತೋ ಜಾರಿ ನಿರ್ದೇಶನಾಲಯ ಹಾಗೆ ECIR ನ ದಾಖಲು ಮಾಡಿಕೊಳ್ಳುತ್ತೆ ಯಾವುದೇ ಕೇಸ್ನ ತನಿಖೆ ಆರಂಭ ಮಾಡೋದಕ್ಕೂ ಮುನ್ನ. ಹಾಗಾಗಿ ECIR ನ ರದ್ದುಪಡಿಸೋಕೆ ನಾವು ಕೇಳ್ತಾ ಇದ್ದೀವಿ. ECIR ರಿಜಿಸ್ಟರ್ ಮಾಡಿದಾಗ ಯಾವುದೇ ಅಪರಾಧ ನಡೆದಿಲ್ಲ. ಈಗಾಗಲೇ ತನಿಖೆ ನಡೀತಾ ಇರುವಾಗ PMLA ಕಾಯ್ದೆಯಡಿ ತನಿಖೆ ನಡೆಸೋಕೆ ಅವಕಾಶ ನೀಡಲಾಗುತ್ತಾ? ಲೋಕಾಯುಕ್ತ FIR ಆದ 4 ದಿನಕ್ಕೆ ECIR ನ ದಾಖಲು ಮಾಡಲಾಗಿದೆ ಅಂತ ಹೇಳಿ ಸಂದೇಶ್ ಚೌಟಾ ಅವರು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಪರವಾಗಿ ವಾದವನ್ನ ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.